ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ವಿಸ್ತೃತ ಸರ್ವೆ ಬಹಳಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲಿರೋದು. ಆ ಪೈಕಿ ಒಂದು, ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ಈ ಸಲ ಎಷ್ಟು ಗಳಿಸುತ್ತೆ. ಒಟ್ಟು 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರೋದು ಸ್ವಂತ ಬಲದ ಮೇಲೆ, ಇಲ್ಲ ಮೈತ್ರಿಯಲ್ಲಿ. ಮತ್ತು ಇತರೆ ರಾಜ್ಯಗಳಲ್ಲಿ ಬಿಜೆಪಿಗೆ ಅಧಿಕಾರದಲ್ಲಿ ಇರದಂಥ ರಾಜ್ಯಗಳಲ್ಲಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ. ಹಾಗೆ ಈ ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತ ಈಗ ಕಾಡ್ತಿರೋದು ಏನು ಅನ್ನೋದ್ರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಆಗಿರೋದು. ನರೇಂದ್ರ ಮೋದಿ ಆಡಳಿತಕ್ಕೆ ಮಾರ್ಕ್ಸ್ ಕೊಡ್ತಾ ಇದ್ರೂ ಕೂಡ ಅಸಲಿಗೆ ಟೀಕೆ ಮಾಡ್ತಿರೋದು ಯಾವ ವಿಚಾರದಲ್ಲಿ, ಅದು ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತಾ ಇಲ್ವಾ? ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ. CS ವೀಕ್ಷಕರೇ, ಮೊದಲು ಓವರ್ ಆಲ್ ನಂಬರ್ಸ್ ನೋಡಿಬಿಡೋಣ. ಈಗಾಗಲೇ ರಾಜ್ಯವಾರು ನಾವು ರಿಪೋರ್ಟ್ ಮಾಡಿದ್ದೀವಿ. ಯಾವ್ಯಾವ ರಾಜ್ಯದಲ್ಲಿ ಈಗ ಎಲೆಕ್ಷನ್ ನಡೆದ್ರೆ NDAಗೆ ಎಷ್ಟು, INDIಗೆ ಎಷ್ಟು ಅಂತ. ಓವರ್ ಆಲ್ BJPಗೆ 304 ಸೀಟ್ ಬರುತ್ತೆ ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆ. ಓನ್ಲಿ BJP, NDA ಅಲ್ಲ. ಕಾಂಗ್ರೆಸ್ 71, 543 ಪೈಕಿ ಇತರೆ 168 ಸ್ಥಾನಗಳು. NDAಗೆ 335 ಬರುತ್ತೆ. ಕಳೆದ ಬಾರಿಗಿಂತ 18 ಸೀಟ್ ಕಳ್ಕೊಳ್ಳುತ್ತೆ NDA ಅಂತ ಹೇಳ್ತಾ ಇದ್ದಾರೆ. ಬಟ್ ಬಹುಮತ ಆರಾಮಾಗಿ ಸರ್ಕಾರ ಮಾಡೋದಕ್ಕೆ ತಲೆ ಬಿಸಿ ಇಲ್ಲ. ಇಂಡಿಯಾ 166, ಕಳೆದ ಬಾರಿಗಿಂತ ಜಾಸ್ತಿ ಆಗುತ್ತೆ ಈ ಒಕ್ಕೂಟದ ಬಲ ಅಂತ. ಇತರೆ 42, ಇತರೆ ಈ ಸೆಕ್ಷನಲ್ಲಿರೋರ ಬಲ ಕೂಡ ಕುಗ್ಗತ್ತೆ ಅಂತ ಹೇಳ್ತಾ ಇರೋದು. ಹಾಗಾದರೆ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಏನಾಗುತ್ತೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ 23 ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ತು. ಆದರೆ BJP ಈ ಲೋಕಸಭಾ ಚುನಾವಣೆಯಲ್ಲಿ 24 ಸೀಟ್ಸನ್ನು ತಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸಮೀಕ್ಷೆ. ಹಾಗೆ ತೆಲಂಗಾಣದಲ್ಲಿ ಅಂಥ ಪರ್ಫಾರ್ಮೆನ್ಸ್ ಏನು ಮಾಡಲ್ಲ BJP ಅಂತ ಹೇಳ್ತಿರೋದು. ಕಾಂಗ್ರೆಸ್ ತೆಲಂಗಾಣದಲ್ಲಿ 10 ಸೀಟ್ಸನ್ನು ಪಡ್ಕೊಳ್ಳುತ್ತೆ. ಒಳ್ಳೆ ಗೇನ್. BJP 1 ಕಳ್ಕೊಳ್ಳುತ್ತೆ. ಕಳೆದ ಬಾರಿ 4 ಗೆದ್ದಿದ್ರಲ್ಲ, ಈಗ 3 ಗೆಲ್ತಾರೆ ಅಂತ ಹೇಳ್ತಾ ಇರೋದು. ಉಳಿದಂತೆ ಜಾರ್ಖಂಡಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆಯಲ್ಲ, NDA 56% ವೋಟ್ ಶೇರ್ನೊಂದಿಗೆ 12 ಸ್ಥಾನಗಳನ್ನು ಉಳಿಸ್ಕೊಳ್ಳುತ್ತೆ. ಅಪೋಸಿಷನ್ 2 ಅಂತ ಕೊಡ್ತಾ ಇದೆ. ಸೊ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಗೇನ್ ಆಗುತ್ತೆ. ಉಳಿದಂತೆ BJP ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡುತ್ತೆ ಕಾಂಗ್ರೆಸ್ನ ಆಡಳಿತ ಇರುವ ರಾಜ್ಯಗಳಲ್ಲಿ. ಇನ್ನು ಸೌತಲ್ಲಿ ಏನಾಗುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ್ಯಾವ ಭಾಗದಲ್ಲಿ, ದೇಶದ ಯಾವ ಭಾಗದಲ್ಲಿ BJP ಮತ್ತು ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಹೇಗಿರಲಿದೆ ಅಂತ. ಸೌತಲ್ಲಿ ಈ ಸಲ 132 ಸ್ಥಾನಗಳ ಪೈಕಿ BJPಗೆ 27 ಬರುತ್ತೆ ಅಷ್ಟೇ ಅಂತ ಹೇಳ್ತಿರೋದು. ದಕ್ಷಿಣದಲ್ಲಿ ಕನಿಷ್ಠ 50 ಗೆಲ್ಲಲೇಬೇಕು ಅನ್ನೋದು BJPಯ ಟಾರ್ಗೆಟ್. ಬಟ್ ಅದು ಆಗಲ್ಲ ಅಂತ ಹೇಳ್ತಾ ಇದೆ. ಕಳೆದ ಬಾರಿ 29 ಗೆದ್ದಿದ್ರು ಸೌತಲ್ಲಿ. ಅದರಲ್ಲಿ ದೊಡ್ಡ ಪಾಲು ಕರ್ನಾಟಕದೇ, 25 + 4 ತೆಲಂಗಾಣ. ಈ ಸಲ ಕರ್ನಾಟಕದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ ಕಳೆದ ಬಾರಿಗಿಂತ. ಸೊ ಓವರ್ ಆಲ್ 27. ತೆಲಂಗಾಣ ಕರ್ನಾಟಕ ಮಾತ್ರ ಆಶಾದಾಯಕವಾಗಿರೋದು. ಈ ಸಲವೂ ಸೌತ್ ಬರಡು ಭೂಮಿ ಹಂಗೆ ಕಾಣಿಸ್ತಾ ಇದೆ BJPಗೆ. ಬಟ್ ಪ್ರಯತ್ನ ಮಾತ್ರ ಮುಂದುವರಿತಿದೆ ತಮಿಳುನಾಡು, ಕೇರಳದಲ್ಲೆಲ್ಲ. ನಾರ್ತಲ್ಲಿ ಏನಾಗುತ್ತೆ? 154 ಸ್ಥಾನಗಳನ್ನು ಗೆಲ್ಲುತ್ತೆ BJP 180ರಲ್ಲಿ. ಮತ್ತು ಇಂಡಿ ಕೂಟಕ್ಕೆ 25, ಇತರೆ 1. ಈಸ್ಟಲ್ಲಿ ಏನಾಗುತ್ತೆ? 153 ಸೀಟ್ಸ್ ಈಸ್ಟಲ್ಲಿ. 103 BJP ಗೆಲ್ಲುತ್ತೆ, 38 ಇಂಡಿ ಕೂಟ ಗೆಲ್ಲುತ್ತೆ, ಇತರೆ 12. ವೆಸ್ಟಲ್ಲಿ, ದಕ್ಷಿಣದಲ್ಲಿ ಬರುವಂಥ 78 ಸ್ಥಾನಗಳ ಪೈಕಿ 51 BJP ಬಾಚಿಕೊಳ್ಳಿದೆ ಅಂತ ಕೊಡ್ತಾ ಇರೋದು. ಸೊ BJPಯ ಬಲ ಕುಗ್ಗಲ್ಲ. ಬಟ್ NDA ಓವರ್ ಆಲ್ ಅಂತ ನೋಡೋದಕ್ಕೆ ಹೋದಾಗ ಅವು 18 ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂತ ನಂಬರ್ಸನ್ನು ಕೊಡ್ತಿರೋದು ಮೂಡ್ ಆಫ್ ದಿ ನೇಷನ್ ಸರ್ವೆ. ಇನ್ನು ಮೋದಿ ಆಡಳಿತ, ನಾಯಕತ್ವ, ಸರ್ಕಾರ, ಇದೆಲ್ಲದರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗಿದೆ. ಯಾವ ಕಾರಣದಿಂದ ಮೋದಿಯನ್ನು ಭವಿಷ್ಯದಲ್ಲಿ ಹೆಚ್ಚು ನೆನಪಿಸಿಕೊಳ್ಳಲಾಗುತ್ತೆ ಅಂತ ಕೇಳಿದ್ರೆ, ರಾಮ ಮಂದಿರ ಭರ್ಜರಿಯಾಗಿ ರೆಸ್ಪಾನ್ಸ್ ಬಂದಿದೆ. ರಾಮ ಮಂದಿರದ ಕಾರಣದಿಂದ, ಕೋವಿಡ್ ಚೆನ್ನಾಗಿ ಮ್ಯಾನೇಜ್ ಮಾಡಿರೋದು, ಇದೆಲ್ಲ ಪಾಸಿಟಿವ್ ಆಗಿದೆ. ಯಾವ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಕೇಳಿದಾಗ ಅನ್ಎಂಪ್ಲಾಯ್ಮೆಂಟ್ ಅಂತಲೇ ಆನ್ಸರ್ ಕೊಟ್ಟಿರೋದು. ಇದನ್ನು ನಿಯಂತ್ರಿಸೋದು ಇನ್ನೂ ಗುರಿ ಜಾಸ್ತಿ ಇದೆ ಅಂತ. ಹಾಗೆ ಕರಪ್ಷನ್ ಕಂಟ್ರೋಲ್ ಮಾಡಿದೆಯಾ, ಭ್ರಷ್ಟಾಚಾರವನ್ನು ತೊಲಗಿಸುವಲ್ಲಿ ಕಂಪ್ಲೀಟ್. ಬರೀ ಕೇಂದ್ರದಲ್ಲಿ ಅಂತ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಕಿತ್ತೆಸೆಯುವಲ್ಲಿ ಸಾಧ್ಯವಾಗಿದೆಯಾ? ಇಡೀ ದೇಶದಲ್ಲಿ ಭ್ರಷ್ಟಾಚಾರ ತೊಲಗಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿ ಆಗಿದೆಯಾ ಅನ್ನೋದಕ್ಕೆ ಇಡೀ ದೇಶ 46-47 ಈ ಥರ ಆನ್ಸರ್ ಮಾಡಿರೋದು. ಸೊ ಡಿವೈಡೆಡ್. ಈ ವಿಚಾರದಲ್ಲಿ ಕಂಪ್ಲೀಟ್ಲಿ ಅಭಿಪ್ರಾಯ ವ್ಯತ್ಯಾಸ ಕಾಣಿಸ್ತಾ ಇದೆ. 46% ಭ್ರಷ್ಟಾಚಾರ ತೊಲಗಿದೆ ಅಂದರೆ 47% ತೊಲಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅತಿ ದೊಡ್ಡ ಸಮಸ್ಯೆ ಕಾಣಿಸ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಮತ್ತು ಭ್ರಷ್ಟಾಚಾರ ಈ ಕ್ಷಣದಲ್ಲೂ ಕೂಡ. ಸೊ
ಈಗಿರುವಂಥ ಎಲ್ಲ ಸಮಸ್ಯೆಗಳ ನಡುವೆಯೂ BJP NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇರೋದು ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಸರ್ವೆ. ಇಂಡಿಯಾ ಟುಡೇ ಯಾಕೆ ಎಲ್ಲರ ಗಮನ ಸೆಳೆಯುತ್ತೆ ಅಂದರೆ ಬಹಳ ಅಕ್ಯುರಸಿ ಇರುತ್ತೆ, ಯಾವತ್ತೂ ತಪ್ಪಾಗಿಲ್ಲ ಅಂತಲ್ಲ, ಆದರೆ ಬಹುತೇಕ ಅಳೆದು ತೂಗಿ ತುಂಬ ಟೈಮ್ ತಗೊಂಡು ಸರ್ವೆ ಮಾಡ್ತಾರೆ. ಕರ್ನಾಟಕ 2023 ಚುನಾವಣಾ ಫಲಿತಾಂಶ ಕೂಡ ಬಹಳ ಆಕ್ಯುರೇಟ್ ಆಗಿ ಕೊಟ್ಟಿದ್ದಂತಹ ಸಮೀಕ್ಷೆ ಇಂಡಿಯಾ ಟುಡೇ ಸಮೀಕ್ಷೆ. ಸೊ ಕಾದ್ ನೋಡಬೇಕು. ಕರ್ನಾಟಕದಲ್ಲಂತೂ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ BJP ಮತ್ತೆ ಮೇಲಕ್ಕೆ ಬರುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.